ಇನ್ನೇನು ಬ್ಯಾಸ್ಗೆ ಶುರು ಆಯ್ತು. ದೇಹಕ್ಕೆ ತಂಪಾಗುವಂಥ ರಾಗಿನ ಯೂಸ್ ಮಾಡಿಕೊಂಡು ರಾಗಿ ಹಲ್ವಾ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಫಸ್ಟ್ ಹಿಂದಿನ ದಿನ ರಾತ್ರಿನ 1 ಗ್ಲಾಸ್ ರಾಗಿನ ನೀರೊಳಗೆ ನೆನೆ ಹಾಕಿಟ್ಕೋಬೇಕು. ಮಾರನೇ ದಿನ 1 ಕಾಯಿ ಬೇಕಾಗುತ್ತೆ. ಇದಕ್ಕೆ 1 ಕಾಯಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರೊಳಗಿನ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಅದೇ ಜಾರಿಗೆ ನೆನೆಸಿಟ್ಕೊಂಡಿರೋ ರಾಗಿನೂ ಹಾಕ್ಕೊಂಡು ಉಳಿದಿರೋ ಕೊಬ್ಬರಿನೂ ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಮತ್ತು ಮಿಕ್ಸಿ ಮಾಡಿ ರಾಗಿ ಒಳಗಿಂದು ಹಾಲನ್ನು ಸಪ್ರೇಟ್ ಮಾಡಿ ತಗೋಬೇಕು. ಈ ಥರ ಬಟ್ಟೆ ಹಾಕ್ಕೊಂಡು ಸೋಸ್ಕೋಬೇಕು. 1 ಗ್ಲಾಸ್ ರಾಗಿಗೆ 3 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಈ ಥರ ಹಾಲೆಲ್ಲನೂ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. 1 ಗ್ಲಾಸ್ ರಾಗಿಗೆ 1 ಗ್ಲಾಸಷ್ಟು ಬೆಲ್ಲ, 1 ಗ್ಲಾಸ್ ಬೆಲ್ಲ ಹಾಕಿದರೆ ಪರ್ಫೆಕ್ಟ್ ಆಗುತ್ತೆ. ಫಸ್ಟಿಗೆ 1 ಗ್ಲಾಸಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೋಬೇಕು ಬೆಲ್ಲನ. ಆಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಾಗ ಈ ಥರ ಕಲಿಸ್ಕೊತಾನೆ ಇರಬೇಕು. ಆಮೇಲೆ 1 ಸ್ಪೂನಷ್ಟು ತುಪ್ಪನ ಈ ಕುದಿಯೋದ್ರಾಗನ 1 ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಪ್ಲೇಟಿಗೂ ಒಂದು ಸ್ವಲ್ಪ ತುಪ್ಪನೂ ಹಚ್ಕೋಬೇಕು. ಫಸ್ಟಿಗೆ ಎಣ್ಣೆ ಹೆಚ್ಕೊಂಡು ಇಟ್ಕೊಂಬಿಡ್ರಿ. ಲಾಸ್ಟಿಗೆ ಅದು ಗಟ್ಟಿ ಆಗುವಾಗೂ 1 ಸ್ಪೂನಷ್ಟು ತುಪ್ಪ ಆಮೇಲೆ 1-2 ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ. ಇದನ್ನು ನಾವು ಮೊದಲೇ ಏನು ತುಪ್ಪ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪ್ಲೇಟಿಗೆ, ಅದನ್ನು ಸರ್ವ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಕಟ್ ಮಾಡಿಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ. ಮೇಲೆ ಗಸಗಸೆ ಮತ್ತು ನಿಮ್ಗೆ ಬೇಕಾಗಿದ್ದ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಬೇಸಿಗೆ ಕಾಲದಾಗ ರಾಗಿ ಭಾಳನೇ ಒಳ್ಳೆಯದು, ದೇಹಕ್ಕೆ ತಂಪೂ ಆಗುತ್ತೆ. ಈ ರೆಸಿಪಿನ ಒಂದು ಸತಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.